ಬಣ್ಣ ಬಣ್ಣದ ಮನೆಗಳು, ಹೂವಿನಿಂದ ತುಂಬಿದ ತೋಟಗಳು. ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಮರ. ಒಂದು ಸುಂದರ ಹಳ್ಳಿಯಲ್ಲಿ ಎಲ್ಲರಿಗೂ ಪ್ರಿಯವಾದ ಒಂದು ಹಳೆಯ ಮರ ಇತ್ತು. ಮರದ ಬಳಿ ಒಂದು ಕತ್ತೆ, ಬೆನ್ನ ಮೇಲೆ ಬಣ್ಣದ ಚೀಲಗಳು. ಪಕ್ಕದಲ್ಲಿ ಒಂದು ಬಿಳಿ ಕುದುರೆ ನಿಂತಿದೆ. ಕತ್ತೆ ಹೇಳುತ್ತದೆ, ನಾನು ತುಂಬಾ ಕೆಲಸ ಮಾಡ್ತೀನಿ. ಕುದುರೆ ಹೇಳುತ್ತದೆ, ಆದರೆ ನಿನ್ನ ಮನಸ್ಸು ತುಂಬಾ ಚಿನ್ನದಂತಿದೆ. ಒಬ್ಬ ಸರಳ ಮನಸ್ಸಿನ ವ್ಯಾಪಾರಿ ಮರದ ಬಳಿ ಬರುತ್ತಾನೆ. ವ್ಯಾಪಾರಿ ಹೇಳುತ್ತಾನೆ, ಈ ಮರ ಎಲ್ಲರಿಗೂ ನೆರಳು ಕೊಡ್ತಿದೆ, ಎಷ್ಟು ಒಳ್ಳೆಯದು. ಅಚಾನಕ್ ಮರದಿಂದ ಬೆಳಕು ಹೊರಬರುತ್ತದೆ. ಎಲೆಗಳು ಹೊಳೆಯುತ್ತವೆ. ಅದು ಸಾಮಾನ್ಯ ಮರ ಅಲ್ಲ, ಅದು ಚಿನ್ನದ ಹೃದಯ ಇರುವ ಮಾಯಾಮರ. ಒಬ್ಬ ಲೋಭಿ ವ್ಯಕ್ತಿ ಓಡಿ ಬರುತ್ತಾನೆ. ಲೋಭಿ ಹೇಳುತ್ತಾನೆ, ಈ ಮರ ನನ್ನದು. ಮರದ ಬೆಳಕು ನಿಲ್ಲುತ್ತದೆ. ವಾತಾವರಣ ಮಂಕಾಗುತ್ತದೆ. ವ್ಯಾಪಾರಿ ಮರವನ್ನು ಅಪ್ಪಿಕೊಳ್ಳುತ್ತಾನೆ. ವ್ಯಾಪಾರಿ ಹೇಳುತ್ತಾನೆ, ನಮಗೆ ಲೋಭ ಬೇಡ, ದಯೆ ಸಾಕು. ಮತ್ತೆ ಮರ ಹೊಳೆಯುತ್ತದೆ. ಹೂಗಳು ಬೀಳುತ್ತವೆ. ಹಳ್ಳಿ ಮತ್ತೆ ಸಂತೋಷದಿಂದ ತುಂಬುತ್ತದೆ. ಕತ್ತೆ, ಕುದುರೆ, ಮಕ್ಕಳು ಎಲ್ಲರೂ ನಗುತ್ತಾರೆ. ಕಥೆಯ ನೀತಿ: ದಯೆ ಇದ್ದರೆ ಜೀವನವೇ ಚಿನ್ನವಾಗುತ್ತದೆ.